ಪಡೆಯುವಂತ ವ್ಯಕ್ತಿಗಳಿಗೆ ಬಹಳ ಎಚ್ಚರವಾದ ಉಪದೇಶವನ್ನ ಈ ಶ್ಲೋಕದಲ್ಲಿ ಮಾಡುತ್ತಲಿದ್ದಾರೆ. ಕಾರಣ, ನಾವು ಪ್ರಪಂಚದ ಪರಿವೇ ಇರುವುದಿಲ್ಲ ಕೆಲವು ಸಂದರ್ಭದಲ್ಲಿ. ಆದರೆ ನಾವು ಎಚ್ಚರಕ್ಕೆ ಬಂದಾಗ ಕನಸಿನ ಲೋಕವು ನಮಗೆ ನಾಶವಾಗ್ತದೆ ನೋಡಿ. ಸ್ವಪ್ನ ಬಿದ್ದದಮ್ಮ, ಸತ್ಯ ಆಗ್ಯದ. ಅವ್ರ ಎಚ್ಚರ ಆದಾಗ ಆ ವಿಲಯ ನಾಶ ಆಗಿ ಹೋಗ್ತದೆ. ಅದರಂತೆ ಆಂತರಿಕ ಸಾಮ್ರಾಜ್ಯದಲ್ಲಿ ವ್ಯವಹರಿಸುತ್ತಿರುವಾಗ ಈ ಇಂದ್ರಿಯ ಗ್ರಹ್ಯವಾದ ಬಾಹ್ಯ ಜಗತ್ತು ಕೂಡ ನಮ್ಮ ಬ್ರಹ್ಮ ತತ್ವಕ್ಕೆ ಹೋದಾಗ ಇದು ಲಯವಾಗಬೇಕು. ಕನಸಂಗ ವಿಲಯವಾದಂತೆ ಈ ಜಗತ್ತು ಕೂಡ ವಿಲಯ ಆಗಬೇಕು. ಅಂದರೆ ನಮ್ಮ ಶರೀರದ ಮಟ್ಟದಲ್ಲಿ, ಮನಸ್ಸಿನ ಅಳತೆಯಲ್ಲಿ, ಬುದ್ಧಿ ಎಣಿಕೆಯಲ್ಲಿ ನಮಗೆ ಹೊರ ಪ್ರಪಂಚದಲ್ಲಿ ಕಂಡು ಬರುವುದು ನಾನತ್ವ. ಎದರಿಂದ ಅಂದ್ರೆ ಶರೀರ ಮಟ್ಟದಲ್ಲಿ, ಶರೀರಗಳ ದೃಷ್ಟಿಯಲ್ಲಿ ನಾಯಿ ನೆರೆಯಲ್ಲಿ ಅನಂತ ಇರಲಿ, ಮತ್ತು ಮನಸ್ಸು ಒಂದೊಂದನ್ನ ಅಳತೆ ಮಾಡ್ತಾವ. ಮನಸ್ಸು ಅಳತೆ ಮಾಡ್ತದಲ್ರಿ, ಇಷ್ಟಾದ್ರೆ ಇಷ್ಟು, ಇಷ್ಟಾದ್ರ ಅಷ್ಟು, ಅಷ್ಟಾದ್ರ ಅಷ್ಟು ಅಂತ ಅಳತೆ ಮಾಡ್ತಾವ. ಮತ್ತೆ ಇಷ್ಟ ಆದ ಮೇಲೆ ಅದಕ್ಕ ಎಷ್ಟಂತ ಕಡಿಬೇಕಂತ ಬುದ್ಧಿ ಎಣಿಕೆ ಮಾಡ್ತದೆ. ಇದು 1000, 2000, ಲಕ್ಷ, ಕೋಟಿ, ಅಬ್ಜ, ಸಾಗರ, ಮಹಾಸಾಗರ ಇವೆಲ್ಲವೂ ನಮಗೆ ಹೊರ ಪ್ರಪಂಚದಲ್ಲಿ ಕಂಡು ಬರುತ್ತವೆ. ಕಾರಣ ಬುದ್ಧಿ, ಶರೀರ ಮತ್ತು ಮನಸ್ಸು ಮೂರು ಬೇಕು. ಏನ್ ಕಾಣ್ತದ? ನಾನತ್ವ. ನಾನತ್ವ ಅಂದ್ರೆ ಅನೇಕತ್ವ ಅಂತ ಅರ್ಥ. ಒಂದು ಕುರುಪಿ ಕಾಣ್ತದ, ಒಂದು ಸುರುಪಿ ಕಾಣ್ತದ, ಒಂದು ಬಡವ ಕಾಣ್ತದ, ಒಂದು ಶ್ರೀಮಂತ ಕಾಣ್ತಾನ, ಒಬ್ಬ ಜ್ಞಾನಿ, ಒಬ್ಬ ಅಜ್ಞಾನಿ, ಒಬ್ಬ ಯೋಗಿ, ಅನಂತ ರೀತಿಯ ಮತ, ಅನಂತ ರೀತಿಯ ಪ್ರಾಣಿಗಳು ಮತ್ತು ಅನಂತ ರೀತಿಯ ಧರ್ಮ, ವರ್ಣ, ಆಶ್ರಮಗಳು. ಇವು ನಾನತ್ವ ಅಲ್ರಿ. ಒಂದಿದ್ದಂಗೆ ಇನ್ನೊಂದಿಲ್ಲ, ಬೇರೆ ಬೇರೆ ಕಾಣ್ತಾವಂತ. ಇವೆಲ್ಲವೂ ಶರೀರದ ದೃಷ್ಟಿಯಿಂದ ಎಚ್ಚರದಲ್ಲಿ ನಾವು ಕಾಣುವುದು. ಯಾವಾಗ ಕಾಣ್ತಾವ ಇವು? ನಾವು ಜಾಗ್ರದಲ್ಲಿ ಏನ್ ಕಾಣ್ತೀವಿ? ನಾಮರೂಪದ ಪ್ರಪಂಚ. ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಅದು ಆಕಾರ. ಅದಕ್ಕೆ ಬಹಳ ಸಲ ನಿಜಗುಣ ಶಾಸ್ತ್ರ ನೀವು ಕೇಳಿದಂದ್ಮೇಲೆ ಹೊಸ ಏನು ಕೆಲವು ದೃಷ್ಟಾಂತಗಳು ಭಿನ್ನ ವಿನ ತತ್ವ ಮಾತ್ರ ಒಂದೇ ಇದೆ ನೋಡಮ್ಮ. ಅದಕ್ಕೆ ನಿಜಗುಣದ ಶಾಸ್ತ್ರ ಪಂಚಮ ವೇದ ಅಂತ ಬಲ್ಲವ್ರು ಕೇಳ್ತಾರ. 4 ವೇದಗಳಿಗೆ ಸಮಾನವಾದದ್ದೇ ಪಂಚಮ ವೇದ ರೂಪದಿಂದ ಹೊರಬಂದಂತವೇ ನಿಜಗುಣದ ಶಾಸ್ತ್ರಗಳು. ಸಾಮಾನ್ಯವಾಗಿ ನಾವು ಬಹಳ ಸಲ ನಿಮ್ಗೆ ಹೇಳಿವಿ, ಕಿವಿಯಲ್ಲಿ ಹಾಕುವ ಆಭರಣಕ್ಕೆ ಓಲೆ ಅಂತ ಕರೆದಿವಿ, ಕೈಯಲ್ಲಿ ಹಾಕಿಕೊಳ್ಳುವುದಕ್ಕೆ ಬಳೆ ಅಂತ ಕರೆದಿವಿ, ಕೊರಳಲ್ಲಿ ಹಾಕಿಕೊಳ್ಳೋದಕ್ಕೆ ಸರ ಅಂತ ಕರೆದಿವಿ, ಮತ್ತ ಇನ್ನೂ ಅನಂತ ಆಭರಣಗಳನ್ನ ನಾವು ಕರಿತೀವಿ. ಆದ್ರೆ ಕಿವಿಯಲ್ಲಿರುವಂತ ಓಲೆಯ ಅದಕ್ಕೆ ಬೆಂಡಾಲೆ ಅಂತ ಹೆಸರಾದ, ಅದರ ರೂಪ ಬೇರೆ ಅದ್ ನೋಡಮ್ಮ, ಅದರ ಆಕಾರನೇ ಬೇರೆ. ಆ ಕೊರಳಲ್ಲಿ ಇರುವಂತದಕ್ಕ ಸರ ಅಂತ ಕರಿತೀವಿ.
ಹೆಸರು ನಾಮ ಸರ ಅದರ ಅದರ ಆಕಾರ ಏನಮ್ಮ ಎಳೆಯಾಗಿ ಇರೋದು ಉದ್ದಕ್ಕ ಒಂದು ದಾರದ ಶಿಸ್ತಿನಲ್ಲಿ ಅದರ ಆಕಾರ. ಮತ್ತ ಕೈಯಲ್ಲಿ ಹಾಕುವಂತ ಬಳೆ ಇದು ಅದಕ್ಕೆ ಬಳೆ ಅಂತ ಹೆಸರು. ಅದರ ಆಕಾರ ಅಂದ್ರೆ ಗೋಲಾಕಾರವಾಗಿ ಇರೋದು. ಇನ್ನೂ ಹಲವು ವಸ್ತುಗಳು ಬಂಗಾರದಿಂದ ಆಭರಣ ಅಲ್ಲಮ್ಮ. ಬಂಗಾರ ಇದೆ, ಎಲ್ಲಿ ಮೂಲ ಬಂಗಾರವೇ ಬೆಂಡಾಲಲ್ಲಿದೆ, ಕೊರಳಲ್ಲಿರ್ತಕ್ಕಂಥ ಸರದಲ್ಲಿ ಬಂಗಾರ ಇದೆ, ಕೈಯಲ್ಲಿರ್ತಕ್ಕಂಥ ಬಳೆಯಲ್ಲಿ ಬಂಗಾರವೇ ಇದೆ. ಆದರೆ ಈ ಬಳೆ ಸರ ಬೆಂಡಾಲೆಯನ್ನ ಕಾಸಿದಾಗ ಅವುಗಳ ನಾಮರೂಪ ನಾಶ ಆಗ್ತವ. ಬೆಂಡಾಲೆ ಅಂತ ಹೆಸರು ಹೋಗ್ತದ, ಅದರ ರೂಪ ಹೋಗ್ತದ. ಸರದ ಹೆಸರು ಹೋಗ್ತದ, ಅದರ ರೂಪ ಹೋಗ್ತದ. ಬಳೆ ಅನ್ನುವ ಹೆಸರು ಹೋಗ್ತದ, ರೂಪ ಹೋಗ್ತದ. ನಾಮರೂಪ ನಷ್ಟ ಅದು. ಅದರ ಅಧಿಷ್ಠಾನವಾದ ಬಂಗಾರ ಹಂಗೆ ಅದಲ್ಲ ಮತ್ ಅಧಿಷ್ಠಾನವಾದ ಬಂಗಾರಕ್ಕೆ ಏನಾಗಿಲ್ಲ ಅದಕ್ಕೆ. ಅದರಂತೆ ಇಲ್ಲಿ ಕೂಡ ವಿಚಾರ ಮಾಡಿದಾಗ ನಾಮರೂಪಗಳ ಪ್ರಪಂಚ ಕಾಣ್ತದ ಯಾವಾಗ ಅಜ್ಞಾನ ದೃಷ್ಟಿ ಇದ್ದಾಗ. ಅಕ್ಕಸಾಲಿನ ದೃಷ್ಟಿಯಲ್ಲಿ ಬಂಗಾರ, ಹಾಕಿಕೊಳ್ಳುವರ ದೃಷ್ಟಿಯಲ್ಲಿ ಆಭರಣ. ಹೌದಲ್ರಿ? ಬಂಗಾರದ ಅಂಗಡಿಯವನ ದೃಷ್ಟಿಯಲ್ಲಿ ಏನಾದ್ರೆ ಬಂಗಾರ ನೋಡ್ತಾನ ಅವನು, ಆಭರಣ ನೋಡಂಗಿಲ್ಲ. ವ್ಯವಹಾರಿಕ ದೃಷ್ಟಿಯಲ್ಲಿ ನಾವು ಆಭರಣಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ವಿನ ಬಂಗಾರದ ಕಡೆ ಅರಿವೇ ಇಲ್ಲ ನಮಗ. ಈ ರೀತಿ ಮಾನಸಿಕ ದೃಷ್ಟಿಯಿಂದ ನಾವು ತಿಳಿಯುವುದು ಭಾವ ರಾಗ ರಸಾನುಭಾವಗಳ ಲೋಕ ಭೌತಿಕ ದೃಷ್ಟಿಯಿಂದ ನಮಗೆ ತೋರುವುದು ಭಾವನೆ, ಕಲ್ಪನೆ ಮತ್ತು ಯೋಚನೆಗಳ ಸಾಮ್ರಾಜ್ಯ ಅಂತ. ಇವೆಲ್ಲ ಬೌದ್ಧಿಕವಾದ ದೃಷ್ಟಿ ಅಂತಿದೆ. ಅಂದ್ರೆ ಸಾಮಾನ್ಯ ದೃಷ್ಟಿಯಿಂದ ಇವು ತೋರುತ್ತವೆ, ವಿಶೇಷವಾದ ದೃಷ್ಟಿಯಿಂದ ಇವು ತೋರುವುದಿಲ್ಲ. ತೋರುವುದು ಯಾವುದು ಅಂದ್ರೆ ಆಧಾರ ಆ ಬ್ರಹ್ಮ, ಅದೊಂದೇ ತೋರ್ತದ, ಅದೇ ಈ ಮಾಯೆ. ಉಳಿದ ಪ್ರಪಂಚ ದೇಹ ಇವೆಲ್ಲ ತೋರಿದ್ರು ಕೂಡ ಮಾಯಾ ಅಂಶಗಳೇ ವಿನಃ ನಿಜವಾದ ಬ್ರಹ್ಮನ ಅಂಶ ಅಲ್ಲ ಅಂತ. ಈ ರೀತಿ ದೇಹ ಮನಸ್ಸು ಬುದ್ಧಿಗಳೊಡನೆ ಉಂಟಾಗುವ ತಾದಾತ್ಮ್ಯವನ್ನ ನಾವು ಮೀರಿ ಹೋದಾಗ ನಾನಾತ್ವಕ್ಕೆ ಕಾರಣವಾಗಿರುವ ನಾಮರೂಪ ಭಾವರಾಗಗಳು ಕಲ್ಪನೆಗಳು ಎಲ್ಲವೂ ಮಾಯವಾಗಿ ಶುದ್ಧ ಆತ್ಮಜ್ಞಾನವೇ ಬೆಳಗುವುದು. ನಾಮರೂಪ ಕಳೆದುಕೊಂಡ ಮೇಲೆ ಶುದ್ಧವಾದ ಬಂಗಾರವೇ ಹೇಗೆ ತೋರುವುದು, ಅದರಂತೆ ನಮಗೂ ಕೂಡ ನಾಮರೂಪ ನಷ್ಟವಾಗಿ ಬ್ರಹ್ಮ ಜ್ಞಾನವೇ ನಮ್ಮ ಅಂತರಂಗದಲ್ಲಿ ಬೆಳಗುವುದು. ಮತ್ತು ನಾವು ಕನಸಿನಿಂದ ಎಚ್ಚೆತ್ತಾಗ ಕನಸಿನ ಪ್ರಪಂಚವು ಬೇರೆ ಸ್ಥಳದಲ್ಲಿ ಬೇರೆ ಕಾಲದಲ್ಲಿ ಅದು ಹೋಗಿ ಅಡಗಿಕೊಳ್ಳುವುದಿಲ್ಲ. ಈಗ ಬೆಂಡೋಲಿ ಅಂದಿವಿ, ಸರ ಅಂದಿವಿ, ಬಳೆ ಅಂದಿವಿ, ಅವು ಎಲ್ಲಿ ಅಡಗಿರೋವು? ಈಗ ಎಲ್ಲಿ ಹೋಗುವಿ? ಬಂಗಾರದಲ್ಲಿ. ಹೌದಲ್ರಿ? ಅದರಂತೆ ನಮ್ಮ ಕನಸಿನಲ್ಲಿ ನಮಗೆ ಇನ್ನೊಂದು ಪ್ರಪಂಚ ತೋರ್ತದೆ. ನಾವು ಎಚ್ಚರವಾದಾಗ ಎಲ್ಲಿ ಅಡಗಿದು ಅಂತ ವಿಚಾರ ಮಾಡಿದಾಗ
ಕನಸಿನ ಪ್ರಪಂಚವು ಬೇರೆ ಸ್ಥಳದಲ್ಲಿ ಬೇರೆ ಕಾಲದಲ್ಲಿ ಹೋಗಿ ಅಡಗಿಕೊಳ್ಳುವುದಿಲ್ಲ. ಮತ್ತೆ ಎಲ್ಲಿ ಅಡಗ್ತದ್ರಿ ಅಂದ್ರೆ ಆಭರಣ ಬಂಗಾರದಲ್ಲಿ ಅಡಗಿದಂತೆ ಎಚ್ಚರ ಆತ್ಮನೇ ತನ್ನ ಸ್ವರೂಪವನ್ನ ಮರೆತು ಕನಸಿನ ಆತ್ಮನಾಗಿ ತೋರಿಕೊಂಡಿದ್ದರಿಂದ ಆವರಣ ಬೇರೆ ಬಂಗಾರ ಬೇರೆ ಅಂತ ಭ್ರಮೆಯಾಗಿತ್ತು. ಈಗ ಈ ಲೋಕವು ಬೇರೆ ನಾನೇ ಬೇರೆ ಭ್ರಮೆ ಆಗ್ಯದ. ಆ ಆಭರಣ ಬಂಗಾರದಲ್ಲಿ ಲೀನವಾದಂತೆ ಈ ವಿಭಿನ್ನ ಅನುಭವ ಎಚ್ಚೆತ್ತ ಮೇಲೆ ಕನಸು ಮಾಯವಾಗಿ ಅಲ್ಲಿನ ಸನ್ನಿವೇಶಗಳು ಒಂದೂ ನಮ್ಮನ್ನು ಮಿತೆಗೆ ಈಡು ಮಾಡಲಾರದು. ತನ್ನ ಮರ್ತಿದ್ದ ಬಂಗಾರನ ಮರೆತು ಆಭರಣ ಅಂತ ಅನ್ಕೊಂಡಿದ್ದ ಅಷ್ಟ. ಆಭರಣ ಇಲ್ಲ ಬಂಗಾರ ಇರುವುದು ಅಂತ ಗೊತ್ತಾದಾಗ ಬ್ರಹ್ಮನೇ ಇರೋದು ವಿನ ಈ ಜಗತ್ತು ಮಿಥ್ಯ ಅಂತ ಅರಿವಾದಾಗ ಅವ್ರಿಗೆ ದುಃಖ ಆಗೋದಿಲ್ಲ ನೋಡ್ರಿ. ಬಂಗಾರ ಕಳ್ಕೊಂಡಾಗ ದುಃಖ ಆಗ್ತದ, ಬಂಗಾರ ಕರಗಿಸಿದಾಗ ದುಃಖ ಆಗೋದಿಲ್ಲ. ಹೌದಲ್ರಿ? ಬಂಗಾರ ಕಳ್ಕೊಂಡ್ವಿ ಅಂದ್ರೆ ನಮ್ಗೆ ದುಃಖ ಆಗ್ತದ ಸಹಜ. ಬಂಗಾರ ಕರಗಿಸಿದಾಗ ದುಃಖ ಆಗೋದಿಲ್ಲ. ಯಾಕಂದ್ರೆ ಇಲ್ಲೇ ಆದಲ್ಲ ಬಂಗಾರ ಅಂತ, ಇದು ಕಳದಿಲ್ಲ, ಇಲ್ಲೇ ಆದ. ಅದೇ ರೀತಿ ಹಾಗೆ ಆತ್ಮ ಜ್ಞಾನಕ್ಕೆ ನಾವು ಎಚ್ಚರವಾದ ಮೇಲೆ ಈ ಬದಲಾವಣೆಯಾಗುತ್ತಿರುವ ಮೃತ್ಯು ರೂಪದ ಜಗತ್ತು, ಜಗತ್ತು ಹೇಗಿದೆಮ್ಮ? ಮೃತ್ಯು ರೂಪ. ಅದು ಮರಣ ರೂಪವಾಗಿ ತೋರುವುದೇ ಜಗತ್ತು. ಅದರ ಧರ್ಮ ಏನದಂದ್ರೆ ಅದಕ್ಕೆ ಮೃತ್ಯು ಅಂತ. ಅದಕ್ಕೆ ಜನನ ಮತ್ತು ಮೃತ್ಯು ಅಂತ ಕರೆದ. ಇವೆಲ್ಲವೂ ಏನು ಅಂದ್ರೆ ತೋರಿ ಮತ್ತೆ ಇವೆಲ್ಲ ನಾಮರೂಪ. ಇವು ಮೃತ್ಯು ರೂಪದ ಜಗತ್ತು. ಅಲ್ಲಿ ನಾನತ್ವ ಎಲ್ಲವೂ ಮಾಯವಾಗುವವು. ಈ ದೇಹ ಇಂದ್ರಿಯಾದಿಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲ ಮಾಯಾಗಿ ಅಲ್ಲಿಂದ ಮುಂದೆ ನಮಗೆ ಸಂಸಾರ ದುಃಖ ಒಂದು ಅಂಟದು. ಅವಾಗೇನಮ್ಮ ಇವೆಲ್ಲ ನಿತ್ಯ ಇವೆಲ್ಲ ಅನಿತ್ಯ ಇವ ಶಾಶ್ವತ ಅಂದಾಗ ನಿಮ್ಗೆ ಆನಂದ ಆಗ್ತದಲ್ಲ. ಆ ರೀತಿ ಆತ್ಮಾನುಭವದ ದಿವ್ಯ ದರ್ಶನವು ಒಂದು ಕ್ಷಣವಾದರೂ ಆಗುವ ತನಕ ನಮ್ಮ ಮಿಥ್ಯಾ ಜ್ಞಾನವು ನಮ್ಮನ್ನು ಬಿಟ್ಟು ತೊಲಗುವುದಿಲ್ಲ. ಯಾಕಂದ್ರೆ ಒಂದು ಕ್ಷಣವಾದ್ರೂ ಆಗ್ಬೇಕಂತ. ಒಂದು ಕ್ಷಣ ಯಾವಾಗ ಮಿಂಚಿನಂತೆ ಆತ್ಮಾನುಭವ ಬಂತು ಅಂದ ತಕ್ಷಣ ಕಾರ್ಗತ್ತಿನಲ್ಲಿ ಮಿಂಚಿನ ಬೆಳಕು ಸರ್ವ ಪದಾರ್ಥಗಳನ್ನ ತೋರಿಸದಂತೆ ಸರ್ವ ವಸ್ತುಗಳ ಮೇಲೆ ಆವೃತ್ತಿಯಾದ ಕತ್ತಲನ್ನ ಒಂದು ಕ್ಷಣ ನಾಶ ಮಾಡದಂತೆ ನಮಗೂ ಕೂಡ ಈ ಆತ್ಮ ಅನುಭವ ಒಂದು ಕ್ಷಣ ಬರ್ಬೇಕು ನೋಡಮ್ಮ. ಯಾವಾಗಾದ್ರೂ ಒಂದು ಕ್ಷಣ ಬಂದು ಹೋಯ್ತಂದ್ರೆ ಆವಾಗ ನಮ್ಮ ಮಿಥ್ಯಾಜ್ಞಾನ ಯಾವ್ದಮ್ಮ? ಶರೀರ ಸತ್ಯ ಎಂಬುದು ಮಿಥ್ಯಾಜ್ಞಾನ. ಯಾಕಂದ್ರೆ ಇದು ಅಸತ್ಯ ಆದ, ಗೊತ್ತಾದ, ತಿಳುವಳಿಕೆ ಆದ, ಅನುಭವ ಆದ, ಆದ್ರೂ ಸತ್ಯ ಅಂತೀವಿ ನಾವು. ಈ ಜ್ಞಾನ ಅಜ್ಞಾನ ನಾಶ ಆಗ್ತದ. ಮತ್ತ ಇದು ಸ್ವಭಾವದಿಂದ ಬಂದಿರುವ ಈ ಅಶಕ್ತತೆಯನ್ನ ನಾವು ಹೋಗಲಾಡಿಸಿಕೊಳ್ಳದೆ ನಮಗೆ ಎಂದೂ ಮುಕ್ತಿ ದೊರಕದು. ತೋರದನ್ನ ಸುಖ ಅಥವಾ ಮುಕ್ತಿ ಅಂತ ಮಹಾತ್ಮ ಹೇಳ್ತಾರೆ. ತೋರದಯ್ಯೋ ಅಂತ.
ಅದೇ ನಮ್ಮ ಪವಿತ್ರ ಶಾಸ್ತ್ರಗಳು ನಮಗೆ ತೋರಿಸಿರುವ ಮುಖ್ಯವಾದ ದಾರಿಗಳು. ಆ ದಾರಿಗಳನ್ನೇ ನಮ್ಮ ಹಿರಿಯರಾದ ಋಷಿವರಿಯರು ತಮ್ಮ ಧ್ಯೇಯ ಏನದೇ ಅಂದ್ರೆ ಅವರಿಗೆ ಆನಂದದ ಮಾರ್ಗವನ್ನ ತೋರಿಸಿ ಜಗತ್ತಿನ ದೇಹದ ನಿತ್ಯತ್ವದ ಅನುಭವವನ್ನ ಅರಿಸಿ ನಿತ್ಯವಾದ ಸ್ವರೂಪನಾದ ಪರಮಾತ್ಮನೇ ಇದ್ದಿ ಅಂತ ತೋರಿಸುವುದೇ ಋಷಿಗಳ ಧ್ಯೇಯ. ಆ ಸಾಧನೆಗಾಗಿ ನಡೆದ ಮಾರ್ಗವೇ ಶಿವಪಥ. ಅದಕ್ಕೆ ಮೋಕ್ಷದ ಕೈವಲ್ಯ ಅಂತ ಕರೆದರು, ಶಿವಪಥ ಅಂತ ಕರೆದರು, ವೇದಾಂತ ಮಾರ್ಗ ಅಂತ ಕರೆದರು ಋಷಿಗಳಲ್ಲಿ. ಯಾಕಂದ್ರೆ ನಮ್ಮದು ಉದ್ದೇಶ ಅದೇ ಅವಲ್ಲ, ಮುಕ್ತಿಯನ್ನು ಆನಂದ ಪಡಿಬೇಕು, ಜನನ ಮರಣ ಹೋಗ್ಬೇಕಂತೀವಿ. ಅವರ ಉದ್ದೇಶ ಅವರು ಕೂಡ ದುಃಖವನ್ನ ಕಳೆಯಬೇಕು, ನಿನ್ನ ಮುಕ್ತನನ್ನ ಮಾಡಬೇಕು ಅಂದಾಗ ಆಧುನಿಕ ಯುಗದಲ್ಲಿ ಅವ್ರು ಹಿಂದಿನ ಯುಗದಲ್ಲೇ ಇಂಥವ್ರು ಇದ್ರು ಅಂತ ತಿಳ್ಕೊಬೇಡ್ರಿ. ಆಧುನಿಕ ಯುಗದಲ್ಲಿ ವರ್ತಮಾನ ಕಾಲದಲ್ಲಿ ಎಷ್ಟೋ ಜನ ಮಹಾತ್ಮರು ಅದೇ ದಾರಿಯಲ್ಲಿ ನಡೆದು ಅದೇ ಗುರಿಯನ್ನ ತಲುಪಿದ್ದಾರೆ. ಅಂದ್ರೆ ದಾರಿಯಲ್ಲಿ ನಡೆದು ಊರನ್ನ ಮುಟ್ಟಬೇಕಂದ್ರು. ಅದನ್ನ ಬಹಳ ಸಲ ಹೇಳ್ತ ನಮ್ಮ ದೃಷ್ಟಾಂತ. ಒಬ್ಬ ವ್ಯಕ್ತಿ ಫಸ್ಟ್ ಕ್ಲಾಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದ. ಅವನಿಗೆ ಯಾರಾದ್ರೂ ಬಂದಾಗ ಕೇಳ್ತಿದ್ದ ಕುಳಿತಲ್ಲೇ, ಏನಂತ ರಾಯಚೂರು ಯಾವ ದಿಕ್ಕಿಗಿದೆ, ಎಷ್ಟು ಕಿಲೋಮೀಟರ್ ಇದೆ. ಅವ್ರು ಹೇಳ್ತಾರೆ ಹಿಂಗ್ ಹೋದ್ರೆ ಸೀದಾ ರಾಯಚೂರು ಹೋಗ್ತದ, 20 ಕಿಲೋಮೀಟರ್ ಆಗ್ತದ. ಕೇಳಿದ ರಾಯಚೂರು ಜ್ಞಾನ ಆಯ್ತು, ಎಷ್ಟು ಕಿಲೋಮೀಟರ್ ಆದಂತ ಉದ್ದ ಅಳತೆನು ಗೊತ್ತಾಯ್ತು. ಸಾಯಂಕಾಲವರೆಗೂ ಜನ ಬರೋರ್ನ ಕೇಳದ ಆಯ್ತು ವಿನ ಅವನು ನಡಿಲಿಕ್ಕೆ ಪ್ರಾರಂಭನೇ ಮಾಡಲಿಲ್ಲ. ನಡಿಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಂದ್ಮೇಲೆ ಊರು ಮುಟ್ಟಲಿಕ್ಕೆ ಸಾಧ್ಯವೇನು? ಸಾಧ್ಯವೇ ಇಲ್ಲಂತ. ನಡಿಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದನೋ ಅವನಿಗೆ ರಾಯಚೂರು ಬರೋದು ಬೇಡ ಅಂದ್ರೆ ಕೂಡ ಅದು ಬಂದೇ ಬರುತ್ತದೆ. ಹೌದಲ್ಲ? ಕಾಲು ನಡೆದರೆ ಮಾತ್ರ ಊರು ಸಮೀಪ. ಅದು ಕಾರ್ಯ ಮಾಡಕತ್ತದಂದ್ರೆ ಬರೋದು ಬೇಡ ಅಂದ್ರೆ ಬಂದೇ ಬರ್ತದಂತ. ಅದ ಕಾರಣ ನಾವು ಯಾವ ಅಧ್ಯಯನಗಳನ್ನ ಇದಕ್ಕೆ ಬೇಕಾದಂತ ಪ್ರಯತ್ನವನ್ನ ಮಾಡ್ತೀವಿ, ಆ ದಾರಿಯಲ್ಲಿ ನಡಿತೀವಿ, ನಡೆದರೂ ಕೂಡ ಊರು ಅಂದ್ರೆ ಮುಕ್ತಿ ನಮಗೆ ಆಗಬಾರದು ಅಂತ ಕೂಡ ಹಾಗೇ ಆಗುತ್ತದೆ. ಇದು ಸ್ಪಷ್ಟತೆ. ಹೌದಲ್ಲ? ಅದನ್ನ ಪಡಿಲಿಕ್ಕೆ ಏನೇನು ಬೇಕು ಎಲ್ಲ ಮಾಡ್ತೀವಿ ಅಂತೀವಿ, ನಮಗ ಆಗಬಾರದು ಮೋಕ್ಷ ಅಂದ್ರೆ ಯಾವ ಸಿದ್ಧಿ ಅಂತೀವಿ, ಹಾಗೆ ಆಗುತ್ತವೆ. ಅದಕ್ಕೆ ನಡೆದು ಅದೇ ಗುರಿಯನ್ನು ತಲುಪಿದ್ದಾನೆ. ಕಾರಣ ಬರಿಯ ಬಾಯಿ ಮಾತಿನ ಶುಷ್ಕ ವೇದಾಂತದಿಂದ ಯಾರೂ ಮೋಕ್ಷವನ್ನ ಪಡೆದಿಲ್ಲ. ಅದಕ್ಕೆ 100 ನೋಡಿ 100 ಕೇಳಂತ ಬಹಳ ಹೇಳ್ಯಾರ ನಮ್ಮ ಮಹಾತ್ಮರು. ಬರೇ ಬಾಯಿ ಮಾತಿನಿಂದ ಒಣ ವೇದಾಂತದಿಂದ ಯಾರು ಆ ಮೋಕ್ಷವನ್ನ ಪಡೆದಿಲ್ಲ, ಪಡಿಲಿಕ್ಕೂ ಆಗೋದಿಲ್ಲ. ಇದು ಏನ್ರಿ ಅಂದ್ರೆ ಅರ್ಥ ಏನ ಚರ್ಚೆ. ಯಾವುದೋ ಸಮಯವನ್ನ ಕಳೆಯಲಿಕ್ಕೆ
ಅರ್ಥವಿಲ್ಲದ ಜನ ಪ್ರಪಂಚದ ಸಂಸಾರದ ಮಾತುಗಳನ್ನು ಹಾಡಿ ಹೇಗೆ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಾರೋ ಅದೇ ಸಮನಾಗಿ ನೀನು ಅದರಂತೆ ನಡೆಯದೆ ಬರೇ ಬಾಯಿ ಮಾತಿನಿಂದ ಚರ್ಚೆ ಮಾಡ್ತಿದ್ದರೆ ಇದು ಒಂದು ಯಾಂತ್ರಿಕವಾಗಿ ಮಾಡುವ ಪುನರ್ ಉಚ್ಚಾರಣೆ ಅಷ್ಟು ಮತ್ತೇನಿಲ್ಲ. ಇದರಿಂದ ಕಂಠ ಶೋಷಣೆ ಮಾಡುವ ವಾದ ವಿವಾದಗಳು ನಿನಗೆ ಮಾತಾಡಿ ಗಂಟಲಕ್ಕೆ ಶೋಷಣೆ ಆಗ್ತದ, ಮನಸ್ಸಿಗೆ ಶೋಷಣೆ ಆಗ್ತದೆ ವಿನಃ ಇವು ಯಾವುವು ಸಾಧಕನಿಗೆ ಆತ್ಮಜ್ಞಾನವನ್ನು ದೊರೆಸಿಲ್ಲ. ಆತ್ಮಾನುಭವ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಮ್ಮ? ನುಡಿದಂತೆ ನಡಿಬೇಕಂತ. ಅವುಗಳಿಂದ ನಮಗೆ ದೊರಕುವುದು ವ್ಯರ್ಥವಾದ ಆಯಾಸ. ಅದಕ್ಕೆ ಬಸವಣ್ಣ ಹೇಳ್ತಿದ್ರಮ್ಮ, ನೋಡ್ತಮ್ಮ, ಶಾಸ್ತ್ರ ಕೇಳಿ ಅದರಂತೆ ನಡೆ ಸ್ವಲ್ಪ ಸ್ವಲ್ಪ ಆದ್ರೂ ಬಂದ್ರೆ ಪ್ರಯೋಜನ. ಅದು ಬರೋದೇ ಇದ್ರೆ ಶಾಸ್ತ್ರಕ್ಕೆ ಯಾಕೆ ಬರ್ತಾರಿ? ಮನೇಲಿ ಕುಂತ್ರೆ ಪ್ರಪಂಚ ಕೆಲಸ ಆತ ಅಂತಿದ್ರು ಅವ್ರು. ಸಂಸಾರದ ಯಾವ್ದೋ ಒಂದು ಕೆಲಸ ಆಗ್ತದಲ್ಲ, ಸುಮ್ಮನೆ ಇಲ್ಲಿ ಬಂದು ಕುಂತು ಒಣ ಮಾತಾಡಿ ಆಚರಣೆ ನಡೆ ನುಡಿಯಲ್ಲಿ ತಂದುಕೊಳ್ಳದಿದ್ದರೆ ವ್ಯರ್ಥವಾದ ಪ್ರಯೋಜನ ಅಂತೀವಿ. ಅದರಿಂದ ಶ್ರೀಶಂಕರ ಮಾತು ಬಾಹ್ಯದ ಆಡಂಬರವನ್ನ ಕಡಿಮೆ ಮಾಡ್ಬೇಕಂದ್ರು. ನಾ ಬ್ರಹ್ಮೇನಿ ಆತ್ಮಜ್ಞಾನಿ ಹೋಗಂತಾರ ಅವ್ರ ಮಹಾತ್ಮರು. ಅದನ್ನ ಕಡಿಮೆ ಮಾಡಿ ಅಭ್ಯಾಸ ಸಾಧನೆಗಳನ್ನ ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿವಿ ಅಂತ ಹೇಳಿದ್ರು ನೋಡ್ರು. ಎಚ್ಚರವಿರ್ರಿ, ಮೂರನೇ ಎಲೆ ಬರ್ತವ ಎಚ್ಚರಿರ್ಲಿ, ಪ್ರವಾಹ ಬರ್ತವ ಎಚ್ಚರಿರ್ಲಿ, ಅದಂತೆ ಮುಚ್ಚು ಬರ್ತದ, ಅದಕ್ಕಾಗಿ ನೀವು ಎಚ್ಚರವಾಗಿರ್ರಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಇಲ್ಲಿಗೆ ಸಮಯ ಆಗ್ಯದಮ್ಮ, ಮಂಗಲವನ್ನು ಮಾಡೋಣ. ನಾಳೆ ದಿನ 64ನೇ ಶ್ಲೋಕ. ಇದನ್ನ 2 ಸಲ ಬಂದ ಇಲ್ಲ? ಆಯ್ತು ಹೇಳ್ರಿ, ಆಯ್ತು. ಶಬ್ದಾನು ರಾಜ ಭವಿತ್ರ ಮತಿ ಅಂತ ನಾಳೆ ಮಾಡೋಣ. ಆಯ್ತು, ನಮಸ್ಕಾರ. ನಮಸ್ಕಾರ. ನಮಸ್ತೆ.